ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಶಿಕ್ಷಣ ಕ್ಷೇತ್ರ ಹಾಗೂ ಕ್ರೀಡಾಲೋಕದ ಹೆಮ್ಮೆಯ ಸಮ್ಮಿಲನವೊಂದು ಜರುಗಿದೆ. ಪಟ್ಟಣದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಜನಪ್ರಿಯ ದೈಹಿಕ ಶಿಕ್ಷಕರಾದ ಸಿದ್ದಶೆಟ್ಟಿ ಅವರು ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಶಿಕ್ಷಣ ಕ್ಷೇತ್ರಕ್ಕೆ ಕುಸ್ತಿ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದು ಗುಂಡ್ಲುಪೇಟೆ ತಾಲೂಕಿಗೆ ಕೀರ್ತಿಯನ್ನ ತಂದಿದ್ದಾರೆ. ಈ ಮಹತ್ತರ ಸಾಧನೆಯನ್ನ ಕೊಂಡಾಡಿ ಕರ್ನಾಟಕದ ಕಾವಲು ಪಡೆ ಸಂಘಟನೆಯ ವತಿಯಿಂದ ಶಾಲಾ ಆವರಣದಲ್ಲಿ ಸಿದ್ದಶೆಟ್ಟಿ ಅವರಿಗೆ ಮೈಸೂರು ಪೇಟವನ್ನ ತೊಡಿಸಿ ಭರ್ಜರಿಯಾಗಿ ಸನ್ಮಾನಿಸಿ ಗೌರವಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಕ್ಷೇತ್ರದ ಬಿಇಒ ಟಿಆರ್ ಸ್ವಾಮಿ ಅವರು ಸಿದ್ದಶೆಟ್ಟಿ ಅವರ ಸಾಧನೆ ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದು, ಇನ್ನು ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸ್ತಾ ಇರುವ ಕರ್ನಾಟಕ ಕಾವಲು ಪಡೆಯ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಇನ್ನು ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಶಿಕ್ಷಕರ ಕ್ರೀಡಾ ಚಟುವಟಿಕೆಗಳು ಯುವ ಪೀಳಿಗೆಗೆ ದೊಡ್ಡ ಪ್ರೇರಣೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಉಪಾಧ್ಯಕ್ಷ ಶಿವಕುಮಾರ್, ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಷಾ, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು, ಮುಖ್ಯ ಶಿಕ್ಷಕ ದೊಡ್ಡಬಸವಯ್ಯ, ಸಿದ್ಧಾರ್ಥ ಹಾಗೂ ಶಿಕ್ಷಕಿಯರಾದ ಮಂಜುಳಾ, ರೇಖಾ, ಅನಿತಾ ಮತ್ತು ನೂರಾರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ವಿಜೇತ ಜಟ್ಟಿಗೆ ಜೈಕಾರವನ್ನ ಹಾಕಿದ್ದಾರೆ. ಹಾಗೆ ಕುಸ್ತಿಯಲ್ಲಿ ನಾವು ಊರಿಂದನೇ ಗಡಿ ಮನೆಗೆ ಕಲ್ತ್ಕೊಬಂದು ಮತ್ತು ಇಲ್ಲಿ ಈ ಶಾಲೆಗೆ ಬಂದಾಗ ಅಲ್ಲಿ ತಾಲೂಕು ಸತ್ರ ಬಯಲು ಕುಸ್ತಿ ಅಂತ ಹೇಳ್ತಿದ್ರು. ಆವಾಗ ನಮಗೆ ಕುರುಬೂರು ಇದರಿಂದ ನಮಗೆ ಪ್ರೋತ್ಸಾಹ ಮಾಡಿ ಜೊತೆ ಹಾಕ್ತಿದ್ರು. ಅಲ್ಲಿ ಕುಸ್ತಿಯನ್ನು ಮಾಡಿದಾಗ ನಾವು ಅಲ್ಲಿ ಬೆಳಕಿಗೆ ಬಂದಾಗ ಇಲ್ಲಿ ಶಾಸಕರನ್ನ ಕೇಂದ್ರ ಶಿವಣ್ಣವರೆಲ್ಲ ನಮ್ಮನ್ನು ಬಿಟ್ಟು ಶಿವಪ್ಪ ಅಂತಿದ್ರು. ಅವರೆಲ್ಲ ನಮ್ಮನ್ನು ಬಿಟ್ಟು ಮೈಸೂರಲ್ಲಿ, ಬೆಂಗಳೂರಲ್ಲಿ ಮತ್ತು ಇಲ್ಲಿ ಮಹಾರಾಷ್ಟ್ರಕ್ಕೆಲ್ಲ ಕರ್ಕೊಂಡು ನಮ್ಮನ್ನು ಕುಸ್ತಿ ಮಾಡ್ತಿದ್ರು. ನಾನು ಓದ್ಬೇಕಾದ್ರೆ ಡಿಗ್ರಿ ಓದ್ಬೇಕಾದ್ರೆ ಕುಸ್ತಿಯನ್ನು ಮಾಡ್ಕೊಂಡೆ. ಆ ಕಲೆಯನ್ನು ನಾನು ನೀರಿಂದ ಕಲಿತು ಅದನ್ನು ಬಳಸ್ಕೊಂಡೆ. ಹಾಗೆ ಇಲ್ಲಿ ಶಾಲೆಯಲ್ಲಿ ಕಳ್ಸೋಣ ಅಂತ ಹೇಳಿದ್ರೆ ನಮಗೆ ಅದೊಂದು ನಾನು ಮಾತಾಡೋಂಥದ್ದು ಏನಿಲ್ಲ. ಆಲ್ರೆಡಿ ನಮ್ಮ ಕೇಂದ್ರ ಶಿಕ್ಷಣಾಧಿಕಾರಿ ನಮ್ಮ ಅಭಿವೃದ್ಧಿ ಕೂಡ ಮಾತಾಡಿದ್ದಾರೆ. ನಮ್ಮ ದೈಹಿಕ ಶಿಕ್ಷಕರಿಗೆ ಭಗವಂತ ಆಯುಷು, ಆರೋಗ್ಯ ಎಲ್ಲವನ್ನು ಕೊಂಡಿದ್ದಾರೆ. ಈ ಒಂದು ಏನು ರಾಜ್ಯ ಮಟ್ಟದಲ್ಲಿ 2ನೇ ಬಹುಮಾನ ಪಡ್ಕೊಂಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ರಾಜ್ಯಕ್ಕೆ ಒಂದು